ವೆಲ್ಕಮ್ ಟು ದ ಕಾವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತಿನ ಬ್ಲಾಗ್ ಬಂದು ಫ್ರೈಡೇ ಬ್ಲಾಗ್ ಆಗಿರುತ್ತೆ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಒಂದು ದೇವಸ್ಥಾನ ಸನ್ನಿಧಿಗೆ, ತುಂಬಾ ಪವರ್ಫುಲ್ ಆಗಿರುವಂತಹ ದೇವಿ ಸನ್ನಿಧಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಸ್, ಯಾರೆಲ್ಲ ನೋಡಿಲ್ಲ ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ದೇವಿ ದರ್ಶನನ ಕೂಡ ನೀವು ಪಡೀರಿ. ಹಾಗೆ ದೇವಿಯ ಅನುಗ್ರಹ ಕೂಡ ನಿಮ್ಮ ಮೇಲೆ ಇರಲಿ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ, ಫ್ರೈಡೇ ವ್ಲಾಗ್ ಆಗಿರುತ್ತೆ, ಎಲ್ಲರೂ ಕೂಡ ವಾಚ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಹಾಗೆ ಇದು ಯಾವ ಊರಲ್ಲಿ ಬರುತ್ತೆ ಅಂತ ಹೇಳೋದಾದರೆ, ಇದು ದಾವಸ್ಪೇಟೆಯಿಂದ ಮುಂದೆ ಅಂದರೆ ಒಳಗಡೆ ಒಂದು ಚಿಕ್ಕೊಟಗೆರೆ ಗ್ರಾಮ ಅಂತ ಒಂದು ಗ್ರಾಮದ ದೇವತೆ ಆಗಿರುತ್ತೆ. ತಾಯಿ ಆದಿಶಕ್ತಿ ಕೆಂಪಮ್ಮ ದೇವಸ್ಥಾನ. ಇದು ನಮಗೆ ಗ್ರಾಮ ದೇವತೆಯೂ ಕೂಡ ಹೌದು, ಮನೆಯ ಹೆಂಡತಿಯವರು ಕೂಡ ಹೌದು. ನಮ್ಮ ಮನೆಯ ಹೆಂಡತಿಯವರಿಗೆ ಖಂಡಿತವಾಗ್ಲೂ ಏನೇನು ಇಷ್ಟ ಆಗುತ್ತೆ ಅಂತ ಹೇಳೋದಾದರೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಮಹಾಲಕ್ಷ್ಮಿಗೆ ಸೀರೆ, ಬಳೆ, ಮಡ್ಲಕ್ಕಿ, ಹೂವು, ಹಣ್ಣುಕಾಯಿ, ನಿಜವಾಗ್ಲೂ ಪೂಜೆ ಐಟಮ್ ಏನೇನೆಲ್ಲ ಇದೆ ಅದೆಲ್ಲ ಕೂಡ ದೇವರಿಗೆ ಸಲ್ಲುತ್ತೆ. ತಾಯಿಗೆ ಮಡ್ಲಕ್ಕಿ ಎಲ್ಲ ಕೂಡ ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಹಾಗೆ ನನ್ನ ಮಗ ಒಂದು ಬಾಲ್ ನೋಡಿ ತುಂಬಾ ಇಷ್ಟಪಟ್ಟ. ಹಾಗೆ ಅವರು ಚಿಕ್ಕ ಮಾಮ ತಕ್ಕೊಟ್ಟ, ಅದ್ರಲ್ಲಿ ಆಟ ಆಡ್ತಾ ಇದ್ದ. ನಿಜವಲ್ಲೂ ಖುಷಿ ಆಯಿತು. ಎನಿವೆ, ಇವತ್ತು ದೇವ್ರ ದರ್ಶನ ಪಡೆಯೋಣ ಅಂತ ಹೇಳ್ತಾ ದೇವಿಗೆ ಒಂದು ಪೂಜೆ ಮಾಡಿಸ್ಕೊಂಡು ಬರೋಣ, ಮಡ್ಲಕ್ಕಿ ಕೊಟ್ಬಿಟ್ಟು ಬರೋಣ ಅನ್ನೋದೊಂದಿತ್ತು. ಹಾಗಾಗಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ, ಎಲ್ಲರೂ ಕೂಡ ವಾಚ್ ಮಾಡಿ ಅಂತ ಹೇಳ್ತಾ, ಎಸ್, ದೇವಸ್ಥಾನದ ಸನ್ನಿಧಿಗೆ ಬಂದ್ವಿ. ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಒಂದು ಮೈಂಡಲ್ಲಿ ಏನಾಗುತ್ತೆ, ಒಂದು ಪೀಸ್ ಅನಿಸುತ್ತೆ, ಮತ್ತು ಹಾಗೆ ಒಂದು ಪಾಸಿಟಿವ್ ಎನರ್ಜಿ ಕೂಡ ಪಾಸ್ ಆಗುತ್ತೆ. ನೋಡಿ, ದೇವಸ್ಥಾನಕ್ಕೆ ಬಂದಿದ ತಕ್ಷಣ ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಯಿತು. ಹಾಗೆ ಒಳ್ಳೆಯ ಪೂಜೆನೂ ಕೂಡ ಆಯಿತು. ಖಂಡಿತವಾಗ್ಲೂ ತುಂಬಾ ಖುಷಿ ಆಯಿತು ಇವತ್ತಿನ ಬ್ಲಾಗ್ ಮಾಡಿದ್ದಕ್ಕೂ. ಅದರಲ್ಲೂ ಫ್ರೈಡೇ ಬ್ಲಾಗು ದೇವಸ್ಥಾನಕ್ಕೆ ಬಂದಿರೋವಂಥದ್ದೇ ವಿಶೇಷ. ಅದರಲ್ಲೂ ಈ ದೇವಿಯ ವಿಶೇಷಗಳು ಹೇಳೋದಾದರೆ, ನಿಜವಾಗ್ಲೂ ಯಾರು ಏನೆಲ್ಲ ಬೇಡ್ಕೊತೀರಾ, ಯಾರು ಏನೆಲ್ಲ ಪ್ರೇ ಮಾಡ್ತೀರಾ, ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಒಳ್ಳೇದನ್ನೇ ಕೊಟ್ಟಿದ್ದಾಳೆ ಮಹಾದೇವಿ ಕೆಂಪಮ್ಮ ಆದಿಶಕ್ತಿ. ನಿಜವಾಗ್ಲೂ ನಂಬಿದ್ರೆ ಮಾತ್ರ ನಿಮಗೆ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ತಾಯಿ ಮಾತೆ ಕೈ ಬಿಡೋದಿಲ್ಲ. ಅಷ್ಟು ಪವರ್ಫುಲ್ ಆಗಿರುವಂತಹ ಮಹಾದೇವಿ ಇದು ಕೆಂಪಮ್ಮ ದೇವಿ ಅಂತ ಹೇಳಿ ಎಲ್ಲರೂ ಕೂಡ ಪ್ರೇ ಮಾಡಿ, ಎಲ್ಲರೂ ಕೂಡ ನಂಬಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಅದರಲ್ಲೂ ಇಲ್ಲಿ ವಿಶೇಷತೆ ಏನಂತಂದರೆ, ಜಾತ್ರೆ ಟೈಮಲ್ಲಿ ತುಂಬ ಅಂದರೆ ತುಂಬ ಜನ ಇರ್ತಾರೆ. ಬಟ್ ಇಲ್ಲಿ ನಾನ್ ವೆಜ್ಜು, ವೆಜ್ಜಲ್ಲ, ಇದು ನಾನ್ ವೆಜ್ಜು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಜಾತ್ರೆ ಟೈಮಲ್ಲಿ ಒಂದ್ಸರಿ ನೀವು ಬರಬೇಕು. ಎಡ್ಕಂಡು ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಅಷ್ಟು ಚೆನ್ನಾಗಿ ವೈಭೋಗ ಇರುತ್ತೆ ದೇವಸ್ಥಾನದಲ್ಲಿ. ಹಾಗೆ ನಾವು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಮಡ್ಲಕ್ಕಿ ಕೊಟ್ಟು ದೇವರಿಗೆ ಬಂದ್ವಿ. ಎನಿವೆ, ಇವತ್ತಿನ ಫ್ರೈಡೇ ವ್ಲಾಗ್ ಇದಾಗಿತ್ತು. ತುಂಬಾ ಚೆನ್ನಾಗಿತ್ತು. ದಯವಿಟ್ಟು ಗೈಸ್, ಯಾರೆಲ್ಲ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಕೊನೆವರೆಗೂ ವೀಡಿಯೋಸ್ನ ವಾಚ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಹಾಗೆ ನನ್ನ ಮಗನಿಗೂ ತುಂಬ ಇಷ್ಟ ಆಯಿತು ದೇವಸ್ಥಾನಕ್ಕೆ ಬಂದಿತ್ತು. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಹಾಗೆ ತುಂಬಾ ಎಂಜಾಯ್ ಮಾಡಿದೆ ಅಂತ ಹೇಳ್ತಾ, ಅದರಲ್ಲೂ ಹೆಣ್ಮಕ್ಳಿಗೆ ಹೆಣ್ದೇವ್ರಂದರೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಪೂಜೆ ಕೂಡ ನಾವು ಮಾಡ್ತೀವಿ. ಅಲ್ಲಿಂದ ಸ್ವಲ್ಪ ದೂರನೇ ನಮ್ಮ ಹಳ್ಳಿ ಇರೋವಂಥದ್ದು. ಹಳ್ಳಿಯಲ್ಲಿ ನಮ್ಮ ಮನೆ ಇರೋವಂಥದ್ದು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದರಲ್ಲೂ ಏನಂತ ಅಂದರೆ, ಬರ್ಬೇಕಾದ್ರೆ ಕಾರಲ್ಲಿ ಬಂದೆ, ಚೆನ್ನಾಗಿತ್ತು. ಬಟ್ ಇವಾಗ ಹೋಗ್ಬೇಕಾದ್ರೆ ಕತ್ಲಲ್ಲಿ ಬೈಕಲ್ಲಿ ಹೋಗೋಣ ಅಂತ ಹೇಳಿ ಬೈಕಲ್ಲಿ ಹೋಗ್ತಾ ಇದ್ದೀನಿ ನಾನು, ನನ್ನ ತಮ್ಮ. ಏನಂತ ಅಂದರೆ, ನೈಟ್ ಹೊತ್ತು ಭಯ ಆಗುತ್ತೆ ನಿಜವಾಗ್ಲೂ ಬೈಕಲ್ಲಿ ಒಬ್ಬೊಬ್ಬರೇ ಓಡಾಡೋವಂಥದ್ದು. ಬಟ್ ಇವಾಗ ಒಂದು 7 o'clock 8 o'clock ಆಗಿದೆ. ಸೊ ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಬಟ್ ಹಿಂದೆ ಕಾರ್ ಬರ್ತಾ ಇದೆ, ಭಯ ಇಲ್ಲ. ಆದರೂ ಕೂಡ ಸುತ್ತಮುತ್ತ ನೋಡಿದಾಗೆಲ್ಲ ಒಂದು ಲೈಟ್ ಇರೋದಿಲ್ಲ, ಬರೀ ಮರ ಗಿಡಗಳಿರುತ್ತೆ. ಅದರಲ್ಲೂ ಕತ್ಲೆ ಬೇರೆ ಆವರಿಸ್ಕೊಂಡಿರುತ್ತೆ. ಒಂಥರ ಚೆನ್ನಾಗಿರುತ್ತೆ ಅನಿಸ್ತು, ಒಂಥರ ಭಯನೂ ಕೂಡ ಆಗ್ತಾ ಇರುತ್ತೆ. ನೀವೇ ಹಳ್ಳಿಲಿರೋರು ನಿಜವಾಗ್ಲೂ ನೈಟ್ ಹೊತ್ತು ಸ್ವಲ್ಪ ಹುಷಾರಾಗಿ ಓಡಾಡೋದು ಒಳ್ಳೆಯದು. ಬಟ್ ಆಗಿನ ಥರ ಏನಿರೋದಿಲ್ಲ ಈಗ ಅಂದ್ಕೊತೀನಿ. ಏನಕೆಂದರೆ ಇವಾಗ ಜಾಸ್ತಿ ಜನ ನೈಟ್ ಔಟ್ ಎಲ್ಲ ಓಡಾಡ್ತಿರ್ತಾರೆ, ಹೌದಲ್ವಾ? ಹಾಗೆ ಗಾಯ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಆದಿಶಕ್ತಿ ಕೆಂಪಮ್ಮ ದೇವಿಯ ಪೂಜೆ ಆಯಿತು, ದರ್ಶನ ಆಯಿತು, ಮಡ್ಲಕ್ಕಿ ಕೊಟ್ಟಿದ್ದಾಯಿತು. ಎನಿವೆ, ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಇನ್ನೂ ಯಾರೆಲ್ಲ ಕಾವ್ಯ ಕನ್ನಡ ವ್ಲಾಗ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಹಾಗೆ ಮನೆಗೂ ಕೂಡ ಬಂದ್ವಿ. ಮನೆಗೆ ಬಂದಿದ ತಕ್ಷಣ ಹಾಗೆ ಅಲ್ಲಿ ಫಿಶ್ ಸಾಂಬಾರು ರೆಡಿಯಾಗಿತ್ತು ನಮಗೋಸ್ಕರ. ನಮ್ಮ ಚಿಕ್ಕಮ್ಮವ್ರು ಮಾಡಿದ್ರು. ಊಟ ಮಾಡಿಕೊಂಡು ಅಲ್ಲಿಂದ ಬೆಂಗಳೂರಲ್ಲಿ ಒಂದು ಪುಟಾಣಿ ಕ್ಯಾಟ್ ತೊಗೊಂಡು ಬಂದಿದ್ರು, ಹೊಸ್ದಾಗೆ ಬೆಕ್ಕನ್ನ ತೊಗೊಂಡು ಬಂದಿದ್ರು. ಅದನ್ನು ಕೂಡ ಮಾತಾಡಿಸ್ಕೊಂಡು, ಅದನ್ನು ಆಟ ಆಡಿಸ್ಕೊಂಡು ಇವತ್ತಿನ ವ್ಲಾಗ್ ಇದಾಗಿತ್ತು. ನೋಡಿದ್ರಲ್ಲ ಗೈಸ್, ದಯವಿಟ್ಟು ಎಲ್ಲರೂ ಕೂಡ ವಾಚ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.